ನೈಸ್ ಪ್ರಕರಣ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೈಸ್ ಪ್ರಕರಣದ ವಿರುದ್ಧ ನೈಸ್ ಆಗಿ ಕ್ರಮಕ್ಕೆ ಈಗ ಮಾಸ್ಟರ್ ಪ್ಲಾನ್ ರೆಡಿ ಆಗ್ತಿದೆ. ನೈಸ್ನ ಮುಖ್ಯಸ್ಥ ಅಶೋಕ್ ಖೇಣಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷವನ್ನು ಜಾಯ್ನ್ ಆಗಿದ್ರು. ಅವರಿಗೆ ಗಂಡಾಂತರ ಕಾದಿದೆಯಾ ಅನ್ನೋ ಒಂದು ಪ್ರಶ್ನೆ. ನೈಸ್ ಪ್ರಕರಣವನ್ನ ಪ್ರತಿಷ್ಠೆಯಾಗಿ ಎಚ್.ಡಿ. ದೇವೇಗೌಡರು ತೆಗೆದುಕೊಂಡಿದ್ದಾರೆ ಅಂತ ಲೋಕಸಭೆ ಚುನಾವಣೆಗೆ ಮುನ್ನ ಕ್ರಮ ಕೈಗೊಳ್ಳುವಂತಹ ಚಿಂತನೆ ಕೂಡ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಸಿಎಂ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಒಂದು ಸ್ಪಷ್ಟವಾದಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ನೈಸ್ ವಿಚಾರವಾಗಿ ಅಂತ. ಹಾಗಾಗಿ ಅಶೋಕ್ ಖೇಣಿಗೆ ಖೆಡ್ಡ ತೋಡೋದಕ್ಕೆ ಪ್ಲಾನಿಂಗ್ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ. ಸಿಎಂ ಕುಮಾರಸ್ವಾಮಿ ಅವರಿಗೆ ಕೆಲವೊಂದು ನಿರ್ದೇಶನವನ್ನ ಕೊಟ್ಟಿದ್ದಾರಂತೆ ದೇವೇಗೌಡರು. ಸುಳ್ಳು ಮಾಹಿತಿ ನೀಡಿ ಹೆಚ್ಚುವರಿ ಜಮೀನು ಪಡೆದಿರುವುದು ವಾಪಸ್ ಪಡೆಯುವಂತೆ, ಜೊತೆಗೆ ಮೊದಲ ಹಂತದಲ್ಲಿ ಜಮೀನು ವಾಪಸ್ ಪಡೆಯೋದು, ಎರಡನೇ ಹಂತದಲ್ಲಿ ನಿಯಮ ಮೀರಿ ಟೌನ್ಶಿಪ್ ಮಾಡಿರುವುದನ್ನು ಮುಟ್ಟುಗೋಲು ಹಾಕುವುದು, ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ಸಿಎಂಗೆ ದೇವೇಗೌಡರು ನಿರ್ದೇಶನವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಕರಣ ಕೋರ್ಟ್ನಲ್ಲಿರೋದ್ರಿಂದ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆಯುವಂತೆ ಸೂಚನೆ ಕೊಡಲಾಗಿದೆ ಅಂತ. ಇನ್ನು ಕಾಂಗ್ರೆಸ್ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಕ್ರಮ ಕೈಗೊಳ್ಳುವಂತೆ ಕೂಡ ಹೇಳಲಾಗ್ತಿದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಜೆಡಿಎಸ್ನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಒಂದು ಪಾಳಯವನ್ನು ಸೇರಿ ಸೋಲನ್ನು ಕಂಡಿದ್ರು. ಈ ವಿಚಾರಕ್ಕೆ ಈಗ ಅವರ ನೈಸ್ ಪ್ರಕರಣ ಏನಿದೆ ಅದನ್ನು ಟಾರ್ಗೆಟ್ ಮಾಡೋದಕ್ಕೆ ಈಗ ದೇವೇಗೌಡರು ಮುಂದಾಗಿದ್ದಾರೆ ಅಂತ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ ನಿರ್ದೇಶನ ಅಂತ. ಮೊದಲ ಹಂತದಲ್ಲಿ ಜಮೀನು ವಾಪಸ್ ಪಡೆಯೋದು, ಎರಡನೇ ಹಂತದಲ್ಲಿ ನಿಯಮ ಮೀರಿ ಟೌನ್ಶಿಪ್ ಅನ್ನು ಮಾಡಿರುವುದು, ಎಲ್ಲವನ್ನ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಈ ಪ್ರಕರಣದ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನ ಪಡೆಯುವಂತೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅಶೋಕ್ ಖೇಣಿ ಅವರಿಗೆ ಒಂದು ರೀತಿ ಈಗ ಗಂಡಾಂತರ ಎದುರಾಗುವಂತಹ ಎಲ್ಲಾ ಸೂಚನೆಗಳು ಕಂಡು ಬರ್ತಾ ಇದೆ. ಲೋಕಸಭೆ ಚುನಾವಣೆಗೆ ಇನ್ನೇನು 10 ತಿಂಗಳು ಮಾತ್ರ ಇರುವಂತಹ ಬೆನ್ನಲ್ಲೇ ಈಗ ಅಶೋಕ್ ಖೇಣಿ ವಿರುದ್ಧ ನೈಸ್ ಆಗಿ ಕ್ರಮ ಕೈಗೊಳ್ಳೋಕೆ ದೊಡ್ಡಗೌಡರು ಐಡಿಯಾ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಿದಾನಂದ್ ಪಟೇಲ್. ಇದೀಗ ಗೌಡ್ರು ಈಗ ಅಶೋಕ್ ಖೇಣಿ ಅವರು ಮತ್ತೆ ದೇವೇಗೌಡರು ಮುಂಚಿನಿಂದಲೂ ಕೂಡ ಈ ರೀತಿಯಾದಂತಹ ಒಂದು ಸಂಬಂಧ ಇತ್ತು, ಎಣ್ಣೆ ಸಿಗಕ ಈ ರೀತಿಯಾಗಿ. ಈಗ ಮತ್ತೊಂದು ಪ್ಲಾನ್ ಅನ್ನು ಹಾಕಿದ್ದಾರೆ ಅನ್ನೋ ಒಂದು ವಿಷಯ. ಏನೇನು ಪ್ಲಾನ್ಗಳಾಗಿದೆ ಅಂತ ಗೌಡ್ರ ತಲೆಯಲ್ಲಿ? ಅವಿನಾಶ್, ಪದ್ಮನಾಭನಗರದ ರಾಜಕೀಯ ಮಾಂತ್ರಿಕ ಎಚ್.ಡಿ. ದೇವೇಗೌಡರನ್ನ ನಿದ್ದೆಯಲ್ಲೂ ಕೂಡ ಕಾಡಿದ್ದು ಅಂತ ಹೇಳಿದ್ರೆ ಅದು ನೈಸ್ ಪ್ರಕರಣ ಮತ್ತು ನೈಸ್ ಅಕ್ರಮ. ನೈಸ್ ಪ್ರಕರಣ ಸಂಬಂಧಪಟ್ಟ ಹಾಗೆ ಅವರು ಕಡಿಮೆ ಹೋರಾಟಗಳನ್ನ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಅವರು ಕೂಡ ನಿರಂತರವಾಗಿ ಹೋರಾಟ ಮಾಡ್ಕೊಂಡಿರ್ತಕ್ಕಂಥವರು ಎಚ್.ಡಿ. ದೇವೇಗೌಡರು. ಹಾಗಾಗಿ ಈಗ ಅವರದೇ ಮೈತ್ರಿ ಸರ್ಕಾರ ಇರ್ತಕ್ಕಂಥದ್ದು, ಅವರದೇ ಪುತ್ರ ಮುಖ್ಯಮಂತ್ರಿ ಆಗಿರುವಂತದ್ದು. ಹಾಗಾಗಿ ಈ ಸರ್ಕಾರದ ಅವಧಿಯಲ್ಲೇ ನೈಸ್ ಪ್ರಕರಣಕ್ಕೆ ಒಂದು ಮುಕ್ತಿಯನ್ನು ಹಾಕಬೇಕು, ಆ ಮುಖಾಂತರ ಅಶೋಕ್ ಖೇಣಿಗೆ ಬುದ್ಧಿಯನ್ನು ಕಲಿಸಬೇಕಂತ ಹೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಒಳಗಡೆನೆ ನೈಸ್ ಅಕ್ರಮಗಳನ್ನ ಬಯಲಿಗೆ ಇಳಿಬೇಕು. ಆ ಮುಖಾಂತರ ಹೆಚ್ಚುವರಿಯಾಗಿ ಸುಳ್ಳು ಮಾಹಿತಿ ನೀಡಿ ಸರ್ಕಾರಕ್ಕೆ ಭೂಮಿ ಪಡೆದುಕೊಂಡಿರುವುದನ್ನು ಮುಟ್ಟುಗೋಲು ಹಾಕಬೇಕು, ಮತ್ತೆ ಟೌನ್ಶಿಪ್ ಅನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹೊಡೆದಿರೋದನ್ನ ಮುಟ್ಟುಗೋಲು ಹಾಕ್ಬೇಕೆಂಬುದಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಏಕಾಏಕಿ ಕೈ ಹಾಕುವಂತಿಲ್ಲ. ಆದ್ರೆ ಹಾಗಾಗಿ ಕಾಂಗ್ರೆಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಜೊತೆಗೆ ಇದು ಕೋರ್ಟ್ ನಲ್ಲಿ ಪ್ರಕರಣ ಇರೋದ್ರಿಂದ ಕಾನೂನು ತಜ್ಞರುಗಳು, ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು ಮತ್ತು ಅವರ ಸಾಧಕ ಬಾಧಕಗಳನ್ನ ನೋಡಬೇಕು. ಆ ನಂತರ ಸರ್ಕಾರ ಈ ಪ್ರಕರಣಕ್ಕೆ ಕೈ ಹಾಕಬೇಕು. ಹಾಗಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸದ್ಯ ಅಡ್ವೊಕೇಟ್ ಜನರಲ್ ಮತ್ತು ಕಾನೂನು ತಜ್ಞರೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಆ ಮುಖಾಂತರ ಅವರಿಂದ ಮಾಹಿತಿಯನ್ನು ಪಡೆಯುವುದು. ನಂತರ ಮಾಜಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಚಿವ ಡಿ.ಕೆ. ಶಿವಕುಮಾರ್ ಹಾಗೂ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಜೊತೆ ಚರ್ಚೆಯನ್ನು ನಡೆಸೋದು, ಅವರ ಜೊತೆ ಚರ್ಚೆಯನ್ನು ನಡೆಸಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಒಟ್ಟಾರೆ ಲೋಕಸಭೆ ಚುನಾವಣೆ ಒಳಗಡೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ಆ ಮುಖಾಂತರ ಅಶೋಕ್ ಚಿದಾನಂದ್ ಪಟೇಲ್ ಅವರು ಈಗ ಕಾಂಗ್ರೆಸ್ನವರು ಒಂದು ಕ್ಯಾಲ್ಕುಲೇಷನ್ ಹಾಕೊಂಡು ಅಶೋಕ್ ಖೇಣಿ ಅವ್ರನ್ನ ಕರ್ಸ್ಕೊಂಡ್ರು, ಆದ್ರೆ ಅದು ಕೂಡ ವರ್ಕೌಟ್ ಆಗ್ಲಿಲ್ಲ. ಹಾಗಾಗಿ ಕಾಂಗ್ರೆಸ್ನ ಪಾಯಿಂಟ್ ಆಫ್ ವ್ಯೂವಿನಿಂದ ಅವರು ಕೂಡ ಅಷ್ಟಾಗಿ ಇದ್ ಮಾಡೋಕೆ ಹೋಗೋದಿಲ್ವಾ ಅಂತ, ಸೇಫ್ ಮಾಡೋದಕ್ಕೆ ಅಶೋಕ್ ಖೇಣಿ ಅವ್ರನ್ನ ಅಂತ? ಸದ್ಯ ಅಶೋಕ್ ಖೇಣಿ ಅವರು ಈಗ ಕಾಂಗ್ರೆಸ್ನ ಶಾಸಕರೇನಾಗಿಲ್ಲ, ಅವರು ಸೋತಿರುವಂತದ್ದು. ಹಾಗಾಗಿ ಮತ್ತೆ ಈ ನೈಸ್ ಅಕ್ರಮ ಏನ್ ಬರ್ತಿದೆ ಈ ಪ್ರಕರಣಗಳಲ್ಲಿ ಅಲ್ಲಿ ಈ ಹೆಸರಲ್ಲಿ ಇರ್ತಕ್ಕಂಥ ನಾಯಕರು ಅಂದ್ರೆ ಪ್ರಮುಖ ನಾಯಕರ ಯಾವುದೇ ರೀತಿ ಜಾಗ ಕೂಡ ಮತ್ತು ಅವರ ಜೊತೆ ಪಾಲುದಾರಿಕೆ ಕೂಡ ಇಲ್ಲ. ಹಾಗಾಗಿ ಇದೇ ಸಮಯವನ್ನು ಇಟ್ಕೊಂಡು ಲೋಕಸಭೆ ಚುನಾವಣೆ ಒಳಗಡೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್, ಡಿ.ಕೆ. ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳಲು ಚಿಂತನೆಯನ್ನ ನಡೆಸಿದ್ದಾರೆ. ಆ ಮುಖಾಂತರ ನೈಸ್ ವಿವಾದಕ್ಕೆ ಕೊನೆಗೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೈ ಹಾಕಲು ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಆ ಮುಖಾಂತರ ಕಾನೂನು ಅಸ್ತ್ರವನ್ನು ಮತ್ತು ಸರ್ಕಾರದ ಅಸ್ತ್ರವನ್ನು ಬಿಡಲು ಈಗ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಿದಾನಂದ್ ಪಟೇಲ್.
ಇದು ನೈಸ್ ಅಕ್ರಮ ವಿಚಾರವಾಗಿ ಪ್ರಕರಣದ ವಿಚಾರವಾಗಿ ಪ್ರತಿಷ್ಠೆಯಾಗಿ ದೇವೇಗೌಡರು ತೆಗೆದುಕೊಂಡಿದ್ದಾರೆ ಅಂತ ಲೋಕಸಭೆ ಚುನಾವಣೆಗೂ ಮುನ್ನ ಈಗ ಅಶೋಕ್ ಖೇಣಿಗೆ ಗಂಡಾಂತರ ಎದುರಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಆ ರೀತಿಯಾದ ಒಂದು ಪ್ಲಾನಿಂಗ್ ಅನ್ನ ದೇವೇಗೌಡರು ಹಾಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೆಲವೊಂದು ಡೈರೆಕ್ಷನ್ಗಳನ್ನು ಕೊಟ್ಟಿದ್ದಾರೆ ದೇವೇಗೌಡರು ಅಂತ. ಮೊದಲನೇದಾಗಿ ಅಕ್ರಮವಾಗಿ ಅಲ್ಲಿ ತೆಗೆದುಕೊಂಡಿರುವಂತಹ ಜಮೀನನ್ನ ಮುಟ್ಟುಗೋಲು ಹಾಕೋದು, ಅದೇ ರೀತಿಯಾಗಿ ಏನು ಟೌನ್ಶಿಪ್ ಒಳಗಡೆ ಕೆಲವೊಂದು ಜಾಗಗಳನ್ನು ಒಳ ಹಾಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಏನಿದೆ, ಅದನ್ನ ಮುಟ್ಟುಗೋಲು ಹಾಕೋದು, ಜೊತೆಗೆ ಸುಳ್ಳು ಮಾಹಿತಿ ನೀಡಿ ಹೆಚ್ಚುವರಿ ಜಮೀನನ್ನು ಪಡೆದಿರೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೈರೆಕ್ಷನ್ಗಳನ್ನ ಕೊಟ್ಟಿದ್ದಾರೆ ಅಂತ. ಜೊತೆಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರು, ಅದು ದೇವೇಗೌಡರು ಏನು ಸಿದ್ದರಾಮಯ್ಯ ಇರ್ಬೋದು, ಅದೇ ಡಿ.ಕೆ. ಶಿವಕುಮಾರ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅದೇ ರೀತಿಯಾಗಿ ದಿನೇಶ್ ಗುಂಡೂರಾವ್ ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ ಇವತ್ತೇನು ಪದಗ್ರಹಣ ಮಾಡ್ತಾರೆ, ಇವರೆಲ್ಲರ ಜೊತೆ ಒಂದು ಮಾತುಕತೆಯನ್ನು ನಡೆಸಿ ಮುಂದೆ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳೋದು ಅಂತ ಕೂಡ ಹೇಳಿ ಅಂತ ಈಗ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗಿದೆ.